ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು, ಬೆಂಗಳೂರು ಮತ್ತು ವಿಜಯಪುರದಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ 5 ಕರ್ನಾಟಕದ ವಿವಿಧ ಕಡೆಗಳ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಮಂಗಳೂರಿನಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸೀನಿಯರ್ ಅಕೌಂಟೆಂಟು ಮತ್ತು ಸ್ಟಾಕ್ ಕಂಟ್ರೋಲರ್ ಮತ್ತು ಕಾಸ್ಟ್ ಕಂಟ್ರೋಲರ್ ಬೇಕಂತೆ. ಅರ್ಹತೆ ಸಂಬಂಧಿತ ಹುದ್ದೆಯಲ್ಲಿ ಅನುಭವ ಕಡ್ಡಾಯ ಮತ್ತು ಉತ್ತಮ ಸಂವಹನ ಮತ್ತು ಸಂಘಟನಾ ಕೌಶಲ್ಯ ಮತ್ತು ವೇಗದ ಕಾರ್ಯ ವಾತಾವರಣದಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇರಬೇಕು. ಮಂಗಳೂರಿನಲ್ಲಿ ನಂಬರ್ ಕೊಟ್ಟಿದ್ದಾರೆ. ಹೆಚ್ಚುವರಿ ಮಾಹಿತಿಗಾಗಿ ನಂಬರಿಗೆ ನಿಮ್ಮ CV ಕಳಿಸಬೇಕಾಗುತ್ತೆ. ನಂಬರು 9845911454. ಹಾಗೆ ಎರಡನೇ ಉದ್ಯೋಗ ನಿಮಗೆ ಏರ್ಟೆಲ್ ನೇಮಕಾತಿ ಇನ್ಶಾಪ್ ಪ್ರಮೋಟರ್ ಹುದ್ದೆ. ಇದು ಏರ್ಟೆಲ್ ಇನ್ಶಾಪ್ ಪ್ರಮೋಟರ್ ಇದು. ಓಕೆ, ಗ್ರಾಹಕರಿಗೆ ಉಚಿತ MNP ಸೇವೆಗಳ ಕುರಿತು ಮಾಹಿತಿಯನ್ನು ನೀಡುವುದು, ಒಂದು ರೀಚಾರ್ಜ್ ಬೆನಿಫಿಟ್ ಕುರಿತು ಸಹಾಯ ಮಾಡೋದು. ಯಾವುದೇ ಸೇಲ್ಸ್ ಪ್ರೆಸರ್ ಇರುವುದಿಲ್ಲ. ವಿದ್ಯಾರ್ಥಿ 10ನೇ ತರಗತಿಯಿಂದ ಯಾವುದೇ ಕ್ವಾಲಿಫಿಕೇಷನ್ ಆದರೂ ಪರವಾಗಿಲ್ಲ. ಕೆಲಸದ ಸಮಯ ಬೆಳಿಗ್ಗೆ 10:30ರಿಂದ ಸಂಜೆ 7:30ರವರೆಗೆ ಮಾತ್ರ. ಸಂಬಳ 18,000 ಅಥವಾ 14,000ವರೆಗೆ ಪ್ರೋತ್ಸಾಹಧನ ಕೂಡ ಕೊಡ್ತಾ ಇದ್ದಾರೆ. ಸೌಲಭ್ಯ ESI, PF ಮತ್ತು ಗ್ರ್ಯಾಚ್ಯುಟಿ ಕೊಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಟ್ರೈ ಮಾಡ್ಬೋದಂತೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ತಿಳಿದಿರಬೇಕಂತೆ. ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದಂತೆ. ಓಕೆ ಸರಿ, ನಂಬರ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ಜಾಯ್ನ್ ಆಗುವವರು ಕೆಳಗೆ ಕೊಟ್ಟಿರುವ ನಂಬರನ್ನು ಸಂಪರ್ಕಿಸ್ಬೋದು. ನಂಬರ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. 70223042. ಹಾಗೆ ನೆಕ್ಸ್ಟ್ ಉದ್ಯೋಗ HCL ಟೆಕ್ ನೇಮಕಾತಿ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರು. ಇದು ಕೆಲಸದ ಸ್ಥಳ ಬೆಂಗಳೂರು. ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್, ನ್ಯೂ ಪ್ರಾಡಕ್ಟ್ ಇನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಇರಬೇಕು. 3ರಿಂದ 5 ವರ್ಷಗಳ ಅನುಭವ ಇರಬೇಕು. ಇಲ್ಲಿ ಪ್ರಮುಖ ಜವಾಬ್ದಾರಿ ನ್ಯೂ ಪ್ರಾಡಕ್ಟ್ ಇಂಟ್ರೊಡಕ್ಷನ್, NPI ಯೋಜನೆಗಳ ನಿರ್ವಹಣೆ ಹಾಗೂ ಡಿಸೈನ್ ರಿವ್ಯೂ ಮತ್ತು PFMEA ಅಥವಾ DFMEA ಹಾಗೂ DFM ಚಟುವಟಿಕೆಯಲ್ಲಿ ಭಾಗವಹಿಸುವುದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಭಿವೃದ್ಧಿಪಡಿಸುವುದು, ಪ್ರೊಸೆಸ್ ವ್ಯಾಲಿಡೇಷನ್ ಹಾಗೂ ಪ್ರೊಡಕ್ಷನ್ ರೀಡ್ ಲೈನ್ಸ್ ಖಚಿತಪಡಿಸುವುದು, ಪ್ರಾಜೆಕ್ಟ್ ಟೈಮ್ಲೈನ್ ನಿರ್ವಹಣೆ ಮತ್ತು ಆಟೋಮೇಷನ್ ಮೂಲಕ ಉತ್ಪಾದನೆ ಹೆಚ್ಚಿಸುವುದು. ಇಲ್ಲಿ ಅಗತ್ಯ ಕೌಶಲ್ಯ ನ್ಯೂ ಪ್ರಾಡಕ್ಟ್ ಇಂಟ್ರೊಡಕ್ಷನ್, ಪ್ರಾಡಕ್ಟ್ ಅಥವಾ ವರ್ಕ್ ಟ್ರಾನ್ಸ್ಫರ್ ಮ್ಯಾನೇಜ್ಮೆಂಟು ಮತ್ತು ಪ್ರೊಸೆಸ್ ಡೆವಲಪ್ಮೆಂಟು, ಪ್ರೀಮಿಯಾ ಅಥವಾ DFMEA, ಪ್ರೊಸೆಸ್ ವ್ಯಾಲಿಡೇಷನ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕ್ವಾಲಿಫಿಕೇಷನ್, FAI ಅಥವಾ PPAP, ರೂಟ್ ಕಾಸ್ ಅನಾಲಿಸಿಸ್ ಮತ್ತು ವ್ಯಾಲ್ಯೂ ಸ್ಟ್ರೀಮ್ ಮ್ಯಾಪಿಂಗ್, ಸ್ಟ್ಯಾಂಡರ್ಡ್ ವರ್ಕ್, ಕೆಪಾಸಿಟಿ ಪ್ಲಾನಿಂಗ್, ಟೈಮ್ ಸ್ಟಡಿ ಆ್ಯಂಡ್ ಲೈನ್ ಬ್ಯಾಲೆನ್ಸಿಂಗ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಲೈನ್ ಸೆಟಪ್, ERP ಅಥವಾ MES, SAP, BOM ನಾಲೆಜ್ ಇರಬೇಕು. AutoCAD ಮತ್ತು AS 100 ರಿಕ್ವೈರ್ಮೆಂಟು. ಅರ್ಜಿಯನ್ನು ಕಳಿಸಲು ಕೆಳಗೆ ಕೊಟ್ಟಿರುವ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ನಿಮ್ಮ ರೆಸ್ಯೂಮನ್ನು ಇಲ್ಲಿ ನೋಟ್ ಮಾಡ್ಕೊಳ್ಳಿ. ವೆಂಕಟೇಶ್ p@hcltech.com. ಓಕೆ, ನೆಕ್ಸ್ಟ್ ಉದ್ಯೋಗ ಸಂತೋಷ್ ಆಸ್ಪತ್ರೆಯಲ್ಲಿ ಉದ್ಯೋಗಾವಕಾಶ. ಇದು ಕೌಂಟರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕಂತೆ. ಓಕೆ, ಹುದ್ದೆ ಕ್ಯಾಶಿಯರು, ಸೇಲ್ಸ್ ಎಕ್ಸಿಕ್ಯೂಟಿವ್. ಇದು ಹಾಸ್ಪಿಟಲಲ್ಲಿ ಕೋಲೋಸ್ ಪಾರ್ಕ್. ಇದು ಸಂತೋಷ್ ಹಾಸ್ಪಿಟಲ್ ಕೋಲೋಸ್ ಪಾರ್ಕ್ ಅಂತ ಹೇಳಿದ್ದಾರೆ. PUC ಅಥವಾ ಯಾವುದೇ ಪದವಿ ಆದರೂ ಪರವಾಗಿಲ್ಲ. ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಕೂಡ ಟ್ರೈ ಮಾಡ್ಬೋದಂತೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಅವರೇ. ಇಮಿಡಿಯೇಟಾಗಿ ಜಾಯ್ನ್ ಆಗಲಿಕ್ಕೆ ರೆಡಿ ಇರುವವರಿಗೆ ಈ ಕೆಲಸ ಉತ್ತಮವಾಗಿದ್ದು 18ರಿಂದ 20,000 ತನಕ ಸಂಬಳ ಕೊಡ್ತಾರೆ. ಮೇಲ್ ಅಥವಾ ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ನಂಬರ್ ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮನ್ನು ಈ ನಂಬರಿಗೆ ಕಳಿಸ್ಬೋದು. ನಂಬರ್ ನೋಟ್ ಮಾಡ್ಕೊಳ್ಳಿ. 7019323601. ಹಾಗೆ ನೆಕ್ಸ್ಟ್ ಉದ್ಯೋಗ SJV ವಿದ್ಯಾಪೀಠ ಬಿಜಾಪುರ ನೇಮಕಾತಿ ಪ್ರಕಟಣೆ. ಶ್ರೀ ಜಗದ್ಗುರು ಮರುಳಾರಾಧ್ಯ ಪ್ರೌಢಶಾಲೆ, MG ರಸ್ತೆ, ವಿಜಯಪುರದಲ್ಲಿ ಕೆಳಗಿನ ಹುದ್ದೆಗಳಿಗೆ ಅಭ್ಯರ್ಥಿನ ಅರ್ಜಿನ ಕರೀತಾ ಇದ್ದಾರೆ. ಇರುವಂಥ ಹುದ್ದೆಗಳು ಮುಖ್ಯಾಧ್ಯಾಪಕರು 1, ಕನ್ನಡ 1, ಇಂಗ್ಲೀಷ್ ಭಾಷೆ 1, ಇತಿಹಾಸ 1, ಭೌತಶಾಸ್ತ್ರ 1, ರಸಾಯನಶಾಸ್ತ್ರ 1, ಗಣಿತಶಾಸ್ತ್ರ 1, ಜೀವಶಾಸ್ತ್ರ 1 ಮತ್ತು ಸಮಾಜ ವಿಜ್ಞಾನ 1 ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು 1, ಗ್ರಂಥಪಾಲಕರು ಕೂಡ 1. ವಿದ್ಯಾರ್ಥಿ MA ಅಥವಾ MSc ಅಥವಾ MED ಅಥವಾ BEd ಅಥವಾ KSET ಅಥವಾ NET ಹುದ್ದೆಗೆ ಅನುಗುಣವಾಗಿ ಮುಖ್ಯಾಧ್ಯಾಪಕರ ಹುದ್ದೆಗೆ ಕನಿಷ್ಠ 55% ಅಂಕಗಳು ಅಗತ್ಯ. PhD ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಪಠ್ಯಕ್ರಮ NCERT ಪಠ್ಯಕ್ರಮ. ಅರ್ಜಿ ಸಲ್ಲಿಕೆ
ಈ ಅರ್ಹಾಭ್ಯರ್ಥಿಗಳು ತಮ್ಮ ಸಂಪೂರ್ಣ ವಿವರಗಳೊಂದಿಗೆ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ 15 ದಿನಗಳ ಒಳಗೆ ಕೆಳಗಿನ ವಿಳಾಸಕ್ಕೆ ಕಳಿಸಬೇಕು. ವಿಳಾಸ: SJV ವಿದ್ಯಾಪೀಠ, ಶ್ರೀ ಮರುಳಾರಾಧ್ಯ ಪ್ರೌಢಶಾಲೆ, MG ರಸ್ತೆ, ವಿಜಯಪುರ 577502. ಗಮನಿಸಿ, 2ನೇ ಪ್ರಕಟಣೆ ಚಿತ್ರ ಸ್ಪಷ್ಟವಾದಂಥ ಓಕೆ. ವಿಳಾಸ ಇದಿಲ್ಲ, ಈ ವಿಳಾಸ ಇದೇ ಕೊಟ್ಟಿದ್ದಾರೆ. ಈ ವಿಳಾಸಕ್ಕೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ. ಅಂದರೆ ನೀವು ಇದನ್ನು ಪೋಸ್ಟಲ್ಲಿ ಕಳಿಸಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಪಿನ್ ಮಾಡ್ತೀನಿ ಅಡ್ರೆಸ್ಸನ್ನು, ನೀವು ಅಲ್ಲಿಂದ ಇದು ಮಾಡ್ಕೋಬೋದು. ಓಕೆ, ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.